ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಕ್ಲಿಪ್ಪಿಂಗ್. ಇದು ಏನು ಅಂತಂದರೆ, ಇದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ದಯವಿಟ್ಟು ಇದನ್ನು ಪೂರ್ತಿಯಾಗಿ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಟ್ ಮಾಡದೆ ಇರೋ ಥರ. ಆವಾಗ ಅರ್ಥ ಆಗುತ್ತೆ. ನಾನು ಯಾವುದೂ ಡೀಟೇಲಾಗಿ ತೋರಿಸಿಲ್ಲ, ಹಂಗಾಗಿ ಬೇಜಾರ ನೀವು ನನ್ನ ಒಂದು ವ್ಯೂವರ್ಸ್ ಬೇಜಾರ ಆಗಬಾರ್ದು ಅನ್ನೋ ಒಂದು ಕ್ಲಿಯಾರಿಟಿ ನಾನು ಕೊಟ್ಟಿರೋಂಥದ್ದು. ನಾನು ಇಷ್ಟರ ಮಟ್ಟಿಗೆ ಪೂಜೆ ಮಾಡಿದ್ದೀನಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ವರಮಹಾಲಕ್ಷ್ಮಿ ನಾನು ಚಿಕ್ಕದಾಗಿ ಒಂದು ಪುಟ್ಟದಾಗಿ ಕೂರಿಸಿರೋ ಅಂಥದ್ದು ನೀವು ನೋಡ್ಬೋದು. ಇಷ್ಟರ ಮಟ್ಟಿಗೆ ಆಗಿದೆ. ಆದರೆ ಪ್ರತಿಯೊಂದು ಅಡುಗೆ ಬಗ್ಗೆ ಅಣ್ಣರು ಬಂದಿದ್ದರು, ಅಕ್ಕನ ಮಗಳು, ಇದೆಲ್ಲ ಡೀಟೇಲಾಗಿ ನನಗೆ ತೋರ್ಸೋಕ್ಕಾಗಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಹೇಳಿದ್ದೀನಿ. ನನ್ನ ಒಂದು ವ್ಯೂವರ್ಸ್ಗೆ ಕ್ಲಿಯಾರಿಟಿ ಕೊಟ್ಟಿದ್ದೀನಿ. ನೋಡಿ, ಒಂದು ಚಿಕ್ಕದಾಗಿ ಮಾಡಿದಂಥ, ಕಷ್ಟಪಟ್ಟು ಮಾಡಿದಂಥ ಒಂದು ಲಕ್ಷ್ಮಿ ಪೂಜೆ ಇಷ್ಟರ ಮಟ್ಟಿಗೆ ಆಗಿತ್ತು. ಎಲ್ಲ ಸಡಗರ ಆಡಂಬರ ಅಷ್ಟೊಂದು ಇಲ್ಲದೆ ಇದ್ದರೂ ಕೂಡ, ಎಷ್ಟು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ಅದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ದೊಡ್ಡ ಮನೋಭಾವ ಅಥವಾ ಆಸೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಇಷ್ಟರ ಮಟ್ಟಿಗೆ ಆಗಿದೆ. ಅದನ್ನು ಡೀಟೇಲಾಗಿ ನೋಡಿ, ನಾನು ಏನಕ್ಕೆ ಅಡುಗೆದಾಗಲಿ ಪ್ರತಿಯೊಂದು ಕ್ಷಣದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಅನ್ನೋದನ್ನು ಡೀಟೇಲ್ ಕೊಟ್ಟಿದ್ದೀನಿ. ತಾಯಿ ಲಕ್ಷ್ಮೀ ದಯೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ಬೋದು, ಇವತ್ತಿನ ಒಂದು ಡೇಯಲ್ಲಿ ನಾನು ಯಾವುದು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಸ್ಟೋರೇಜ್ ಆಗಿತ್ತು, ಹಳೆ ವೀಡಿಯೋಸ್ ನನಗೆ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಅದು ಖಾಲಿ ಆಗ್ದಲೇ ನನಗೆ ಬೇರೆದೇನು ಶೂಟ್ ಮಾಡ್ಕೊಳಕ್ಕೂ ಆಗಲ್ಲ. ಇನ್ನೊಂದು ನಾನು ಶೂಟ್ ಮಾಡ್ಕೊಳ್ಳೋಷ್ಟು ನಾನು ಫ್ರೀ ಇರಲಿಲ್ಲ. ನೋಡಿ, ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ. ವರಮಹಾಲಕ್ಷ್ಮಿನ ಕೂರಿಸಿದ್ದೀನಿ. ತಕ್ಕ ಮಟ್ಟಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡಿದ್ದೀನಿ. ಇವತ್ತು ನಮ್ಮ ಅಣ್ಣರು ಬಂದಿದ್ದರು, ಮತ್ತು ನಮ್ಮ ಅಕ್ಕನ ಮಗಳು, ಇಷ್ಟು ಜನ ಬಂದಿದ್ದರು. ಅದು ಕೂಡ ನಾನು ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ. ಕಾರಣ ಏನಂದರೆ, ಅವರಿಗೆ ಇಷ್ಟ ಇರುತ್ತೋ ಇರೋದಿಲ್ಲ. ಇನ್ನೊಂದು, ಅವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟಾಗಿ ಒಪ್ಪೋದಿಲ್ಲ. ಅವರು ಒಟ್ಟು ಕ್ಯಾಮ್ರಾ ಮುಂದೆ ಬರೋದು ಇಷ್ಟಪಡೋದಿಲ್ಲ. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ. ಇಲ್ಲ ಅಂದಿದ್ರೆ, ಇಲ್ಲಿ ನೋಡಿ, ಇಷ್ಟು ಜನ ನಾನು ಕರೆಯೋದಕ್ಕೆ ಹೋಗಿದ್ದೆ. ನಾನು ಇಲ್ಲಿ ಅರ್ಶಿನ ಕುಂಕುಮ ತಗೊಳೋದಕ್ಕೆ ಬನ್ನಿ ಅಂತೇಳಿ ಒಂದು ಬಾಳೆಹಣ್ಣು, ಒಂದು ಅರಿಶಿನ ಕುಂಕುಮ ತಗೊಂಡು ಬಂದಿದ್ದಂಥದ್ದು. ನಮ್ಮನೆಗೂ ಕೂಡ ಬಂದಿದ್ದರು. ಅದನ್ನು ಕೂಡ ಅವರಿಗೆ ಇಷ್ಟ ಇರುತ್ತೆ ಇರಲ್ವ, ನಾವು ಸುಮ್ಮನೆ ವೀಡಿಯೋ ಮಾಡೋದು ದೊಡ್ಡದಲ್ಲ. ನೋಡಿ, ಅವ್ರಿಗೆ ಇಷ್ಟ ಇಲ್ದಲೆ ನಾವು ಹಾಕೋದು ತಪ್ಪಾಗ್ಬಿಡುತ್ತೆ. ವೀಡಿಯೋದಲ್ಲಿ ಇಷ್ಟ ಬಂದಿದ್ದೆಲ್ಲ ನಾವು ಸೀನ್ ತಗೊಳ್ಳೋದು. ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗ ನನಗೆ ಬಂದಿದ್ದಂತಹ ಹಣ್ಣು ವೀಳ್ಯದೆಲ್ಲನೂ ಕೂಡ ಆ ಕಡೆ ಎತ್ತಿಟ್ಟಿದ್ದೀನಿ. ಆಮೇಲೆ ಬಳೆಗಳು ಕೂಡ ಇದ್ದಂಥವನು ಎತ್ತಿಟ್ಟಿದ್ದೀನಿ. ನಾನು ಕೂಡ ಕರೆದು ಬಂದಿದ್ದಂಥವರಿಗೆ ಅವ್ರಿಗೂ ಕೂಡ ಎಲ್ಲ ಕೊಟ್ಟು ಕಳಿಸಿದ್ದೀನಿ. ಅರಿಶಿನ ಕುಂಕುಮ, ಬಾಳೆಹಣ್ಣು, ವೀಳ್ಯದೆಲೆ ಅದನ್ನೆಲ್ಲ ಕೊಟ್ಟು ಲಕ್ಷ್ಮಿಯರು ಬಂದರು. ಸುಮಾರು ಎಣ್ಸಕ್ಕೆ ಹೋಗಿಲ್ಲ ನಾನು. ಇವತ್ತು ನೋಡಿ, ನಾನು ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬ ಹೀಗಿದೆ. ಫಸ್ಟು ನಾನು ಅಡುಗೆ, ಅದು ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ. ಹಂಗಾಗಿ ನಾನು ಯಾವುದೇ ಒಂದು ಡೀಟೇಲಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕಾರಣ ಏನು ಅಂತಂದರೆ, ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ. ಒಂದು ವೀಡಿಯೋ ಇತ್ತು ಅಂದರೆ ಅದು ಅಪ್ಲೋಡ್ ಮಾಡೋವರೆಗೂ ಅದು ಮತ್ತು ಇದು ಆಗೋದಿಲ್ಲ. ವೀಡಿಯೋ ಬಂದರೆ ಸ್ಟೋರೇಜ್ ಅಂತ ಬರುತ್ತೆ. ಹಂಗಾಗಿ ನಾನು ಒಂದು ಹೊಸ ಮೊಬೈಲ್ ತಗೊಳ್ಳೋವರೆಗೂ ಏನೂ ಮಾಡೋಕ್ಕಾಗೋದಿಲ್ಲ. ಸ್ಟೋರೇಜ್ ಇರೋವಂಥ ಮೊಬೈಲ್ ತಗೊಳ್ಳೋವರೆಗೂ ಈ ಥರನೇ ಆಗ್ತಾಯಿರುತ್ತೆ. ಇವತ್ತು ಒಳ್ಳೆ ಒಂದು ಟೈಮು ಮಿಸ್ ಆಯಿತು ನನಗೆ. ಹಬ್ಬದ ಒಂದು ಅಡುಗೆ ಇರ್ಬೋದು, ಹಬ್ಬದ ಒಂದು ಪ್ರಿಪ್ರೇಷನ್ ಇರ್ಬೋದು, ಡೀಟೇಲಾಗಿ ನನಗೂ ಕೂಡ ಹಾಕಬೇಕು. ನನಗೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಡೀಟೇಲಾಗಿ ಅನ್ನೋ ಒಂದು ಆಸೆ ನನಗಿತ್ತು. ಬಟ್ ಆದರೆ ಏನು ಮಾಡೋದು, ಒಂದು ವೀಡಿಯೋ ಶೂಟ್ ಮಾಡ್ಕೊಂಡ್ರೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೂ ಕೂಡ ಟೈಮ್ ಇರಲಿಲ್ಲ. ತುಂಬ ಬ್ಯುಸಿ ಇದ್ವಿ. ಅಂದರೆ ಈ ಹಬ್ಬದಲ್ಲಿ ನಾನು ಎಷ್ಟು ಬ್ಯುಸಿ ಇದ್ದೆ ಅಂದರೆ, ಎಷ್ಟು ಅಂದರೆ ನನ್ನ 2 ಅಂಗಾಲುಗಳು ಕಾಲಿಗೆ ನೆಲಕ್ಕೆ ಊರಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಅಷ್ಟೊಂದು ತುಂಬ ಪೇಯ್ನ್ ಆಗ್ತಿದೆ. ಅಂದರೆ ಅಷ್ಟೊಂದು ಪೇಯ್ನ್ ಆಗ್ತಿದೆ. ಮೂವಿದೆ, ಹಚ್ಕೋಬೇಕು ನಾನು ಫುಲ್ಲು. ಅಂಗಾಲಿಗೆಲ್ಲ ಫುಲ್ ಮೂವೆಲ್ಲ ಹಚ್ಚಿ ಮಲ್ಕೋಬೇಕು ಅನಿಸ್ತಾ ಇದೆ. ಇಲ್ಲ ನನ್ನ ಮಗಳ ಹತ್ರ ಕಾಲನ್ನ ತುಳಿಸ್ಕೋಬೇಕು. ಅಷ್ಟು ವಿಪರೀತ ಕಾಲು ಪೇಯ್ನ್ ಬರ್ತಾಯಿದೆ. ಊಟ ಏನೋ ಆಯಿತು ಮಧ್ಯಾಹ್ನನೇ. ಅಣ್ಣ, ಅಕ್ಕನ ಮಗಳು ಎಲ್ಲ ಊಟ ಮಾಡಿದರು. ನಾನು ಒಬ್ಬಟ್ಟು ಮಾಡಿದ್ದೆ, ಆಮೇಲೆ ಪಲಾವ್ ಮಾಡಿದ್ದೆ, ವಡೆ ಮಾಡಿದ್ದೆ, ಇನ್ನು ಕೋಸಂಬರಿ ಎಲ್ಲನೂ ಮಾಡಿದ್ದೆ. ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ ಎಂಥ ಎಡವಟ್ಟಾಯಿತು ಅಂತಂದರೆ, ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ ಫ್ರೆಂಡ್ಸ್. ಹಂಗಾಗಿ ನೋಡಿ, ಕೈಲಾದ ಮಟ್ಟಿಗೆ ನಾನು ಮಾಡಿದ್ದೀನಿ. ಸ್ಟೋರೇಜ್ ಇಲ್ಲದ ಕಾರಣ ನಾನು ಮಾಡೋದಕ್ಕಾಗಲಿಲ್ಲ.
ಪ್ರತಿಯೊಂದನ್ನು ತೋರಿಸ್ಬೇಕು ಅನ್ನೋ ಆಸೆ ನನಗಿತ್ತು. ಈಗ ಇಷ್ಟರ ಮಟ್ಟಿಗೆ ಆಗಿದೆ. ಏನು ಮಾಡೋದು, ವರಮಹಾಲಕ್ಷ್ಮಿ ಆ ತಾಯಿ ದಯೆ ಇದ್ದರೆ ನಾನು ಒಂದು ಫೋನ್ ತಗೊಂಡು, ಸ್ಟೋರೇಜ್ ಇರೋಂಥ ಫೋನ್ ತಗೊಂಡು ನೆಕ್ಸ್ಟ್ ಟೈಮು ಯಾವುದೇ ಒಂದು ಇಂಪಾರ್ಟೆಂಟ್ ಸೀನ್ ಇದ್ದಾಗ ನಾನು ಮಿಸ್ ಮಾಡದಿರೋ ಥರ ಒಂದು ಸ್ಟೋರೇಜ್ ಮೊಬೈಲ್ ತೊಗೋಬೇಕು. ಇದು ಕೂಡ ಹ್ಯಾಂಗ್ ಆಗ್ತಾಯಿದೆ, ಹಂಗಾಗಿ ಇದು ಮೊಬೈಲ್ ಪ್ರಾಬ್ಲಮ್ ಆಗಿದೆ. ಈಗ ಯಾವುದೇ ಒಂದು ವೀಡಿಯೋ ಮಾಡೋಕ್ಕೋದ್ರೆ ಸ್ಟೋರೇಜ್ ಅಂತ ಬರ್ತಾಯಿದೆ. ಇವಾಗ ಇರೋದು ನಾನು ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಬೇಕು, ಇದೆಲ್ಲ ಒಂದು ಪ್ರಾಬ್ಲಮ್ ಇತ್ತು. ಹಿಂಗಾಯಿತು. ಇದ್ದು ಒಂದು ಕ್ಲಿಪ್ಪಿಂಗ್ ಅದು ತೋರಿಸೋಣ ಅಂತೇಳ್ಬಿಟ್ಟು ಸದ್ಯಕ್ಕೆ ನಾನು ಇಷ್ಟೊಂದು ತೋರಿಸ್ತಾ ಇದ್ದೀನಿ. ನಾನು ಜೋಡಿಸೋದು, ಅರೇಂಜ್ ಮಾಡೋದು, ಅಡುಗೆ ಮಾಡಿದ್ದು ಡೀಟೇಲಾಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಸಾರಿ ಫಾರ್ ದಟ್. ಸಾಧ್ಯವಾದರೆ ಒಂದು ಫೋನ್ ತಗೊಳ್ಳೋವರೆಗೂ ನನ್ನ ಈ ಥರನೇ ಆಗ್ತಾ ಇರ್ಬೋದು ಕೆಲವೊಂದು ಟೈಮಲ್ಲಿ. ಆವಾಗ ನೀವು ನನ್ನ ಕ್ಷಮಿಸಲೇಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸುಮಾರು ಟೈಮು 8:15 ಆಗಿದೆ. ಎಂಥ ಕಾಲು ನೋವು, ಎಂಥ ಮೈ ನೋವು ಅಂತಂದರೆ ವೀಡಿಯೋ ಮಾಡೋದಕ್ಕೆ ಎಲ್ಲಿ ಫ್ರೆಂಡ್ಸ್, ಹಂಗಾಗಿ ಆಗಲಿಲ್ಲ. ಅಡುಗೆನೂ ಕೂಡ ಪಲಾವ್ ಮಾಡಿದ್ದೆ ಅಲ್ವಾ, ಅದು ಎಲ್ಲ ಖಾಲಿ ಆಗೋಯ್ತು. ಎಲ್ಲ ಕ್ಲೀನ್ ಮಾಡಿದ್ದೀನಿ, ಯಾವೂ ಅಷ್ಟಾಗಿ ಇಲ್ಲ ಪಾತ್ರೆ. ನನ್ನ ಮಗಳು ಬೆಳಿಗ್ಗೆ ಊಟ ಮಾಡಿದ್ದಂಥದ್ದು ಇವಾಗ ಪಲಾವ್ ಇತ್ತು, ಅದನ್ನೇ ಹಾಕೊಂಡು ಊಟ ಮಾಡಿದ್ಲು. ಇದು ಹೋಳಿಗೆ ಸಾರು ಫ್ರೆಂಡ್ಸ್. ಇದು ಬಂದು ಕಡಲೆಕಾಳು ಪಲ್ಯ. ಪ್ರತಿಯೊಂದೂ ನಾನು ಏನು ಮಾಡಿದ್ದೆ, ಪ್ರತಿಯೊಂದೂ ವೀಡಿಯೋ ಮಾಡೋಣ ಅಂದರೆ ಈ ಒಂದು ಮೊಬೈಲಿಂದ ನನಗೆ ಈ ಥರ ಆಯಿತು. ದಯವಿಟ್ಟು ಕ್ಷಮಿಸಿ. ಇದನ್ನು ನಾನು ಎಷ್ಟು ಸಫರ್ ಆಗ್ತಾಯಿದ್ದೀನಿ ಅಂದರೆ ನಿಮಗೆ ಶೇರ್ ಮಾಡೋಕ್ಕಾಗ್ತಿಲ್ಲ. ಪ್ರತಿಯೊಂದೂ ಡೈಲಿದು ನಾನು ವ್ಲಾಗ್ ಮಾಡಾಕ್ತಿದ್ದೆ. ಇವತ್ತು ಇಂಪಾರ್ಟೆಂಟು ವರಮಹಾಲಕ್ಷ್ಮಿದು ನಾನು ವೀಡಿಯೋ ಮಾಡೋಕ್ಕಾಗಲಿ ಅಂದರೆ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ಇವತ್ತು ಎಂಥ ಟೈಮ್ ಮಿಸ್ ಆಯಿತು ನನಗೆ ಅಂತ ಅನ್ನಿಸ್ತಾ ಇದೆ. ಪ್ರತಿಯೊಂದೂ ಅರೇಂಜ್ಮೆಂಟ್ ಮಾಡೋದು, ಪ್ರತಿಯೊಂದೂ ವೀಡಿಯೋ ತೆಗೆಯೋದು, ಪ್ರತಿಯೊಂದು ಪೂಜೆ ಪುನಸ್ಕಾರ, ನಾನು ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲ ಆರತಿ ಮಾಡಿದ್ದು, ಯಾವುದೂ ಮಾಡೋಕ್ಕಾಗಲಿಲ್ಲ. 1-2 ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆದ ಕಾರಣ ಅದು ಅಪ್ಲೋಡ್ ಆಗದೆ ಇಲ್ಲ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗದೆ, ಅದು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ನಾನು ಅಪ್ಲೋಡ್ ಮಾಡಿಲ್ಲ. ಹಂಗಾಗಿ ಅದು ಒಳ್ಳೆ ಅದು ಒಂದು ಕೂಡ ಒಳ್ಳೆಯ ಒಂದು ಕಂಟೆಂಟು. ಅದನ್ನು ನಾನು ಬಿಸಾಕೋಕ್ಕಾಗ್ತಾಯಿಲ್ಲ, ಇದನ್ನು ಡಿಲೀಟ್ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಇದನ್ನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೆ ಅಂದರೆ ಆಗೋಗಿತ್ತು. ನನ್ನ ಪರಿಸ್ಥಿತಿಯಿಂದ ನನಗೆ ಗೊತ್ತು. ನನ್ನ ಮೊಬೈಲ್ ತಗೊಳ್ಳೋವರೆಗೂ ಇದೇ ಥರ ಆಗುತ್ತೆ ಪ್ರಾಬ್ಲಮ್ಮು. ಇವತ್ತು ನಾನು ವೀಡಿಯೋ ಮಾಡಿದರೆ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಿದರೆ ನನ್ನ ಸ್ಟೋರೇಜ್ ಖಾಲಿ ಆಗೋದು. ನೆಕ್ಸ್ಟ್ ಡೇಗೆ ನಾನು ಹೊಸ ವೀಡಿಯೋ ಮಾಡಿ ಹಾಕ್ತಾ ಹೋಗಬೇಕು. ಹಾಗೆ ಬೇರೆ ಮೊಬೈಲಲ್ಲಿದ್ದ ಅಂಥ ಸ್ಟೋರೇಜ್ ಇಲ್ಲ. ಒಂದು 4-5 ವೀಡಿಯೋ ಅಪ್ಲೋಡ್ 20 ನಿಮಿಷದ ಅಪ್ಲೋಡ್ ಮಾಡೋಷ್ಟು ಸ್ಟೋರೇಜ್ ಇರುತ್ತೆ. ಬಟ್ ನನ್ನ ಒಂದು ಮೊಬೈಲಲ್ಲಿ ಆ ಥರ ಇಲ್ಲದ ಕಾರಣ ಇವತ್ತು ತುಂಬ ಒಳ್ಳೆಯ ಒಂದು ವರಮಹಾಲಕ್ಷ್ಮಿದು ಎಷ್ಟು ಭಕ್ತಿಯಿಂದ ಮಾಡಿದೆ, ಎಷ್ಟು ಶ್ರದ್ಧೆಯಿಂದ ಮಾಡಿದೆ, ಎಷ್ಟೆಲ್ಲ ಟೈಮ್ ತೊಗೊಂಡು ಮಾಡಿದೆ, ಎಷ್ಟು ಕಷ್ಟಪಟ್ಟು ಮಾಡಿದೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ತುಂಬ ಒಳ್ಳೆಯ ಒಂದು ಟೈಮು, ತುಂಬ ಒಳ್ಳೆಯ ಒಂದು ಸಮಯ, ಒಂದು ಕರ್ತವ್ಯ, ಒಂದು ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಒಂದು ಒಳ್ಳೆಯ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಮನೆಯಲ್ಲಿ ಒಂದು ನಡೆದಂಥ ಸಡಗರ, ಸಂಭ್ರಮ ಚಿಕ್ಕದಾಗೆ ಆಗಿರ್ಬೋದು. ನಾನೇನು ದೊಡ್ಡದಾಗಿ ಮಟ್ಟದಾಗಿ ಮಾಡಿಲ್ಲ, ಚಿಕ್ಕದಾಗಿ ಮಾಡಿದರೂ ಕೂಡ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅದು ನಂಗೆ ಮನಸ್ಸಿಗೆ ತುಂಬ ನೋವು. ಏನು ಮಾಡೋಕ್ಕಾಗೋದಿಲ್ಲ, ಇದು ಮೊಬೈಲ್ ಪ್ರಾಬ್ಲಮ್ ಆಯಿತು. ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗದೆ ಎಡಿಟ್ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಏನಾಗುತ್ತೆ ಅಂತಂದರೆ ನಾನು ಹಬ್ಬ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಕ್ಷಣ, ಒಂದು ನಿಮಿಷನೂ ಕೂಡ ನಾನು ಹಿಂಗೆ ಕೂತಿಲ್ಲ ಫ್ರೆಂಡ್ಸ್. ಇವಾಗಲೂ ಕೂಡ ನಿಂತಿದ್ದೀನಿ. ನಾನು ನಿಮಗೆ ನಾಳೆ ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಇನ್ನೊಂದು ನನ್ನ ಲೈಫಲ್ಲಿ ಏನು ನಡೀತದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ಅಂಥದ್ದು ಇದು. ಇವಾಗ ಈ ವಿಷಯ ನಿಮಗೆ ಡೀಟೇಲಾಗಿ ಗೊತ್ತಾದರೆ ನಾನು ಯಾಕೆ ವರಮಹಾಲಕ್ಷ್ಮಿ ಹಬ್ಬದ ನಿಮಗೆ ಡೀಟೇಲಾಗಿ ತೋರಿಸಲಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲ ಸುಮ್ಮನೆ ನಾನು ತಿಳಿದು ಹಾಕೊಂಡು ಹೋದರೆ ನನ್ನ ಒಂದು ಲೈಫಲ್ಲಿ ಏನು ನಡೀತಾ ಇದೆ, ನಾವು ಹೇಗೆ ಏನು ಎತ್ತ ನಿಮಗೂ ಕೂಡ ಅಷ್ಟು ಕ್ಲಿಯಾರಿಟಿಯಾಗಿ ಗೊತ್ತಾಗೋದಿಲ್ಲ. ಹಂಗಾಗಿ ಇವಾಗ ಇದನ್ನು ನಾನು ಹೇಳಲೇಬೇಕು. ಹಂಗಾಗಿ ಇದಿಷ್ಟನ್ನು ನಿಂತ್ಕೊಂಡೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಐ ಸ್ವೇರ್ ಹೇಳ್ತಾ ಇದ್ದೀನಿ, ನನಗೆ 2 ಪಾದ ಹಿಂಗೆ ನೆಲಕ್ಕೆ ಊರಕ್ಕಾಗ್ತಾ ಇಲ್ಲ. ಅಷ್ಟು ಅಂಗಾಲು ಇಮ್ಡಿ ಅನ್ನೋದು ಹೊಡಿತಾ ಇದೆ, ಬೆನ್ನು ಸೊಂಟ ಅನ್ನೋದು ಅಂಥ ಹೊಡೆತ ಕೊಡ್ತಾಯಿತ್ತು. ಅಷ್ಟು ಕೆಲಸ ಇತ್ತು. ಇಬ್ಬರೇ ಆದರೂ ಕೂಡ, ಚಿಕ್ಕ ಮನೆ ಆದರೂ ಕೂಡ ಪ್ರತಿಯೊಂದು ನೀಟಾಗಿರಬೇಕು. ಪ್ರತಿಯೊಂದೂ ಎಲ್ಲದೂ ಇರಬೇಕು. ಚಿಕ್ಕದಾಗೆ ಆದರೂ ಕೂಡ ಎಲ್ಲದೂ ಜೋಡಿಸೇ ಮಾಡಬೇಕು. ಇನ್ನು ಚಿಕ್ಕದಾಯಿತು ಅಂತ ಚಿಕ್ಕ ಮಕ್ಕಳು ಅಂತ ಹೇಳಿದರೆ ಒಂದು ಉದಾಹರಣೆ ಕೊಡ್ತೀನಿ. ಚಿಕ್ಕ ಮಕ್ಕಳು ಅಂತ ಹೇಳಿದರೆ ನೀಟಾಗಿರೋದಿಲ್ವ, ಅವರಿಗೆ ಸ್ನಾನ ಅಥವಾ ಅವ್ರಿಗೆ ನೀಟ್ ಮಾಡಿ ಮುಖ ತೊಳೆದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ನೀಟ್ ಮಾಡೋದಿಲ್ವ, ಅಥವಾ ದೊಡ್ಡರಷ್ಟೇ ಮಾಡ್ತಾರೆ. ಯಾವುದೇ ಆದರೂ ಅದು ಕರ್ತವ್ಯನೇ. ಇವ್ರಿಗೆ ಕೊಡೋಷ್ಟು ಸಮಯ, ಸಣ್ಣ ಮಕ್ಳಿಗೆ ಕೊಡೋಷ್ಟು ಸಮಯ ದೊಡ್ಡವ್ರಿಗೂ ತಗೊಳುತ್ತೆ ಆ ಟೈಮ್ ಅನ್ನೋದು, ನೀಟು ಅನ್ನೋದು. ಹಂಗೆ ಸಣ್ಣ ಮಕ್ಳಿಗೂ ಅಂತ ನೀಟ್ ಅಂತ ಮಾಡೋಕ್ಕೋದೆ ಅದೇ ಟೈಮು ಅಷ್ಟೇ ತಗೊಳುತ್ತೆ. ಹಾಗಾಗಿ ಚಿಕ್ಕದಾದ್ರೂ ಟೈಮ್ ಬೇಕು, ದೊಡ್ಡದಾದ್ರೂ ಟೈಮ್ ಬೇಕು. ಹಾಗಾಗಿ ನನಗೆ ಪುರ್ಸತ್ತು ಇಲ್ದಂಗೆ ಆಗೋಯ್ತು. ಇವಾಗ ಸಾಯಂಕಾಲ ಪೂಜೆ ಆಯಿತು. ಬಟ್ ಆದರೆ ನಾನಿನ್ನ ದೇವರಿಗೆ ಒಂದು ದೃಷ್ಟಿ ಅಂತ ತೆಗಿತಾರೆ, ಮತ್ತು ಕೆಂಪು ಆರತಿ ಅಂತ ಮಾಡ್ತಾರೆ, ಅದನ್ನು ನಾನು ಮಾಡಿಲ್ಲ. ನಾನು 3 ದಿನವರೆಗೂ ಇಡೋಣ ಅನ್ನೋ ಒಂದು ನನ್ನ ಆಸೆ. ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ದಯವಿಟ್ಕೊಂಡು ಮಾಡ್ತಾಯಿಲ್ಲ, ಖುಷಿಗೋಸ್ಕರ ಮಾಡ್ತಾಯಿದ್ದೀನಿ. 3 ದಿನದವರೆಗೂ ಇರಲಿ. ಇಷ್ಟು ಕಷ್ಟಪಟ್ಟು ಮಾಡಿ ದೇವ್ರನ್ನ ಬೇಗ ಕಳಿಸೋದಕ್ಕೆ ಆಗಲಿ, ಬೇಗ ಕಲಗಿಸೋದಕ್ಕೆ ಆಗಲಿ ನನಗೆ ಇಷ್ಟ ಇಲ್ಲ. ಅದಕ್ಕೆ 3 ದಿನದವರೆಗೂ ಭಾನುವಾರ ಸಾಯಂಕಾಲ ನಾನು
ಕೆಂಪಾರತಿ ಮಾಡಿ ದೇವರ ಒಂದು ಕಳಸನ ಅಳ್ಳಾಡಿಸಿದ್ರೆ ಅದು ದೇವರ ಒಂದು ಕಳಸ. ಅವಾಗ ದೇವರು ನಾವು 3 ದಿನಕ್ಕೆ ಕೆಂಪಾರತಿ ಮಾಡಿ ಕಳಸ ಅಳ್ಳಾಡಿಸೋದು ಅಂತ ಹೇಳ್ತಾರೆ. ಅದನ್ನು ನಾನು ಮಾಡೋದು ಭಾನುವಾರ ಅಂತ ಅಂದ್ಕೊಂಡಿದ್ದೀನಿ, 3 ದಿನದವರೆಗೆ ಇರಲಿ ಅಂತೇಳಿ. ನೋಡೋಣ ಹೆಂಗಾಗುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಈಗ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನೂ ಮಾತಾಡಿದರೆ ಇನ್ನೂ ನಾನು ನಿಮ್ಮ ಜೊತೆ ನನ್ನ ಒಂದು ಕಷ್ಟ, ನನ್ನ ಒಂದು ಅನುಭವ, ವಿಡಿಯೋ ಪ್ರತಿಯೊಂದೂ ಡೀಟೇಲಾಗಿ ತೋರಿಸ್ತಾ ಇದ್ರೂ ಕೂಡ ನನಗೆ ಶೇರ್ ಮಾಡ್ಕೊಳ್ಳೋದು ತುಂಬ ಇದೆ. ಬಟ್ ಆದರೆ ನಂಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಕೈ ಕೂಡ ಕ್ಯಾಮ್ರಾ ಇಟ್ಕೊಂಡು ಕೂಡ ಕೈದು ಹ್ಯಾಂಡ್ ನೋವು ಬರ್ತಾಯಿದೆ, ಅಷ್ಟೊಂದು ಪೇಯ್ನ್ ಆಗ್ತಾಯಿದೆ. ಅಂಗಾಲೆಲ್ಲ ತುಂಬ ಪೇಯ್ನ್ ಆಗ್ತಿದೆ. ನಂಗೆ ನೆಲ ಸಿಕ್ಕರೆ ಸಾಕು ಅಂತ ನೆಲ ಇಟ್ಟರೆ ಸಾಕು ನಿದ್ದೆ ಬರ್ತಾಯಿದೆ, ಆ ಥರ ಒಂದು ರೇಂಜಲ್ಲಿದ್ದೀನಿ. ಅಷ್ಟೊಂದು ಟೈರ್ಡ್ ಆಗಿದೆ. ಅದಕ್ಕೆ ನಾನು ರೆಸ್ಟ್ ತಗೋಬೇಕು. ಸುಮಾರು 1 ವಾರ ಆದರೂ ಕೂಡ ಎದ್ದೇಳದೇ ಇದ್ದರೂ ಕೂಡ ಅಂಥ ಒಂದು ಟಯರ್ಡಾಗಿ ಹೋಗಿದೆ. ವರಮಹಾಲಕ್ಷ್ಮಿ ಹಬ್ಬ ನಾನು ಯಾವುದೇ ಒಂದು ಯುಗಾದಿ ಹಬ್ಬದಲ್ಲಾಗಲಿ, ಒಂದು ಮಾರನಮಿ ಹಬ್ಬದಲ್ಲಾಗಲಿ ನಾನು ಯಾವತ್ತೂ ಇಷ್ಟೊಂದು ಟಯರ್ಡ್ ಅಂತ ಅನಿಸಿಲ್ಲ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೊಂದು ಪೇಯ್ನ್ ಆಗ್ತಾಯಿದೆ. ಹಾಗಂತ ನಾನೇನು ಅದನ್ನು ಹೇಳ್ಕೋಬೇಕು ಅಥವಾ ಡಿಗ್ರೇಡಾಗಿ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ಅದಷ್ಟು ಶ್ರದ್ಧೆಯಿಂದ, ಅಷ್ಟು ಭಕ್ತಿಯಿಂದ, ಅಷ್ಟು ಎಲ್ಲದು ಬೇಕು, ಎಲ್ಲದು ಹೊಂದಿಸ್ಬೇಕು. ಸಣ್ಣದಾಗಿದ್ರೂ ಒಂದು ಗರ್ಕೆ ಹುಲ್ಲು ಒಂದು 5 ಬೇಕು ಅಂದರೆ ಅದರಲ್ಲಿ ಒಂದಾದರೂ ಗರ್ಕೆ ಹುಲ್ಲು ನಾನು ಆ ಜಾಗಕ್ಕೆ ಹೋಗಿ ಹುಡ್ಕೊಂಬಂದು ತಂದು ಇಡೋ ಅಂಥ ಒಂದು ಕಷ್ಟ ನಾನು ಪಟ್ಟಿದ್ದೀನಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಷ್ಟೇ ಫ್ರೆಂಡ್ಸ್. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಪುಟ್ಟದೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ದಯವಿಟ್ಟು ಡೋಂಟ್ ಫರ್ಗೆಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.